ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಓವರಾಲ್ ಒಂದು ಸೈಡ್ ವೇಸ್ ಮಾರ್ಕೆಟೇ ಅಂತ ಅನಿಸಿದೆ. ಆದರೆ ಇವತ್ತು ಎಲ್ಲಿ ಗೂಗ್ಲಿ ಹಾಕಿತ್ತು ಮಾರ್ಕೆಟು ಅಂತಂದರೆ ಗ್ಯಾಪ್ ಡೌನ್ ಓಪನಿಂಗ್ ಮಾಡಿ ಆಲ್ಮೋಸ್ಟ್ ಅದನ್ನು ರಿಕವರ್ ಮಾಡಿಕೊಟ್ಟಿದ್ದು. ಇದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಆಗುತ್ತೆ. ಹೋದ ಶುಕ್ರವಾರ ಮಾತಾಡ್ಕೊಂಡಿದ್ವಿ ಒಂದು ಗ್ಯಾಪ್ ಡೌನ್ ಆಗುವಂಥ ಸಾಧ್ಯತೆ ಇದೆ ಅಂತ. ಆದರೆ ಗ್ಯಾಪ್ ಡೌನ್ ಆಯಿತು, ಅದಕ್ಕೆ ಫಾಲೋ ಅಪ್ ಅನ್ನೋದು ಬರಲೇ ಇಲ್ಲ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ಇವತ್ತಿನ ಟಾಪ್ ಗೇನ್ ಅಂತ ನಾವು ನೋಡೋದಾದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂತ ಕಾಣಿಸ್ತಾ ಇದೆ. ಮತ್ತೆ 2.67% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಆಲ್ಮೋಸ್ಟ್ 3000ನ ಮತ್ತೆ ಟೆಸ್ಟ್ ಮಾಡ್ತೀನಿ ಅಂತ ಹೋಗೋ ಥರ ಕಾಣಿಸ್ತಾ ಇದೆ. ಆಟೋ ಸೆಕ್ಟರಲ್ಲಿ ಎಲ್ಲದೂ ಕೂಡ ಸ್ವಲ್ಪ ಪಾಸಿಟಿವ್ ಆಗೇ ಇತ್ತು. ಬಜಾಜ್ ಆಟೋ ಆಗಿರ್ಬೋದು, ಐಷರ್ ಮೋಟರ್ಸ್ ಆಗಿರ್ಬೋದು, ಹೀರೋ ಮೋಟರ್ ಆಗಿರ್ಬೋದು, ಇದೆಲ್ಲದೂ ಕೂಡ ಈ ಕ್ವಾರ್ಟರ್ಲಿ ರಿಸಲ್ಟ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಆಟೋ ಸೆಕ್ಟರ್ದು ಡೇಟಾ ಚೆನ್ನಾಗೇ ಬರ್ಬೋದು, ಯಾಕೆಂತಂದರೆ ಗಾಡಿ ತೊಗೊಳೋರ ಸಂಖ್ಯೆ ಏನು ಕಮ್ಮಿ ಆಗ್ತಾನೆ ಇಲ್ಲ. ಆದರೆ ಸೆಕ್ಟರಲ್ ರೊಟೇಷನ್ ಮಾಡೋಕ್ಕೆ ಏನಾದರೂ FII DA ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಆಟೋ ಸೆಕ್ಟ್ರಲ್ಲಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಯಾಕೆಂತಂದರೆ ಈಗ ಆಟೋ ಸೆಕ್ಟ್ರಲ್ಲಿ ಒಂದು ಒಳ್ಳೆ ರ್ಯಾಲಿ ಆಗಿದೆ, ಕರೆಕ್ಷನ್ ಅನ್ನೋದಾಗಿಲ್ಲ. ಸೊ ಆ ರೀತಿ ಕರೆಕ್ಷನ್ ಆಯಿತು ಅಂತಂದರೆ ಆಟೋ ಸೆಕ್ಟ್ರಲ್ಲಿ ಸೆಲ್ಲಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ. ಅದು FMCGಗೆ ಶಿಫ್ಟ್ ಆಗ್ತಾರಾ ಅಥವಾ ಬ್ಯಾಂಕಿಂಗ್ ಕಡೆಗೆ ಮತ್ತೆ ಬಂದು ಬ್ಯಾಂಕಿಂಗ್ನ ಇನ್ನೂ ಮೇಲ್ಗಡೆ ತೊಗೊಂಡು ಹೋಗ್ತಾರೆ ಅಥವಾ IT ಕಡೆಗೆ ಆಗ್ತಾರೆ ಅನ್ನೋದು ಮುಂಬರುವ ದಿನಗಳಲ್ಲಿ ನಾವು ಅನಲೈಸ್ ಮಾಡ್ತಾ ಇದ್ದರೆ ಗೊತ್ತಾಗ್ತಾ ಹೋಗುತ್ತೆ. ಡೈಲಿ ನಾವು ಮಾತಾಡೋದು ಅದಕ್ಕೋಸ್ಕರನೇ ಹೀಟ್ ಮ್ಯಾಪ್ ಬಗ್ಗೆ. ಸೊ ನೀವು ಇದನ್ನ ಟ್ರೇಡಿಂಗ್ ವ್ಯೂ ಆ್ಯಪಲ್ಲಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತು ಟಾಪ್ ಗೈನರ್ ಆಯಿತು. ಟಾಪ್ ಗೈನರಲ್ಲಿ ಶ್ರೀರಾಮ್ ಫೈನಾನ್ಸು ಕೂಡ 2% ಮತ್ತು ಪವರ್ ಗ್ರಿಡ್ 2%, ಈ ಮೂರು ಸ್ಟಾಕು 2%ಗಿಂತ ಮೇಲ್ಗಡೆ ಮೂವ್ಮೆಂಟ್ ಬಂದಿತ್ತು. ಟಾಪ್ ಲೂಸರ್ ಅಂದರೆ ಇವತ್ತು ಕಾಂಪಿಟೇಷನ್ ಇದೆ. ಸಿಪ್ಲಾದಲ್ಲೂ ಕೂಡ 2.41% ಡೌನ್ಫಾಲು. ಅದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕ್ ಕೂಡ. ಎರಡೂ ಸ್ಟಾಕ್ಗಳನ್ನು ಇವತ್ತು ಮಾತಾಡ್ತಾ ಹೋಗೋಣಂತೆ. ಒಂದು ಒಳ್ಳೆ ಕರೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ ಎರಡು ಸ್ಟಾಕಲ್ಲೂ. ಸೊ ನೋಡ್ಕೊಂಬರ್ತಂದ್ರೆ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ನೋಡಿ. ನಿಫ್ಟಿನಲ್ಲಿ ಯಾರು ಶುಕ್ರವಾರ ವೀಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. 22,360 ಈ 350 ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ, ಕರೆಕ್ಟಾ? ಯಾಕೆ ಅಂತಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡಿನ ಬೇಸ್ ಹತ್ರ ಕಾಣಿಸ್ತಾ ಇದೆ. ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅದೇ ರೀತಿ ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಇದೆ. ಈ ರೀತಿ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ, ಲಾಂಗ್ ಕನ್ಸಲ್ಟೇಷನ್ ಆಗಿದೆ ಅಂತಂದರೆ ಮಾರ್ಕೆಟ್ ಯಾವುದಕ್ಕೂ ಬೆಲೆನೇ ಕೊಡಲ್ಲ ಅನ್ನೋ ರೀತಿ ಒಂದು ಗ್ಯಾಪ್ ಡೌನ್ ಆಗುತ್ತೆ. ಆಗ ಮಾತ್ರ ಅದನ್ನ ಬ್ರೇಕ್ ಆಗಿ ಬರೋ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಇಲ್ಲಿ ಓಪನ್ ಆಯಿತು ಅಂದರೆ ಆಲ್ಮೋಸ್ಟ್ ಅದ್ರ ಒಳಗಡೆ ಓಪನ್ ಆಯಿತು. ಆ ಲೋನ ಟೆಸ್ಟ್ ಮಾಡೋಕ್ಕೆ ಬಂತಾದರೂ ಕೂಡ ಅಲ್ಲಿಂದ ಏಕ್ದಮ್ ಸಪೋರ್ಟ್ ತೊಗೊಂಡು ನೋಡಿ ಮತ್ತೆ ವಾಪಸ್ ಟ್ರೆಂಡ್ ಲೈನ್ ಏನು ಹಾಕೊಂಡ್ಬಂದಿದ್ವಿ ಅಲ್ಲಿಗೆ ಸಪೋರ್ಟ್ ಮಾಡೋ ಥರ ಬಂದಿದೆ. ಒಳ್ಳೆ ರೀತಿಯಲ್ಲೇ ಕ್ಲೋಸಿಂಗ್ ಆಗಿದೆ. ಯಾಕೆಂದರೆ 23,500 ಹತ್ರ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಲಾಸ್ಟ್ ಅವರಲ್ಲಿ 23,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಇದರ ಅರ್ಥ ಏನಾಗ್ತಾ ಇದೆ ಅಂತಂದರೆ ಅಷ್ಟು ಸುಲಭಕ್ಕೆ ಮಾರ್ಕೆಟ್ನ ಕೆಳಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇನ್ನೂ ಕೂಡ ಬೈಯಿಂಗ್ ಸೆಂಟಿಮೆಂಟ್ ಇರೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಇವತ್ತು ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಆಗಿತ್ತು. ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡುತ್ತೆ, ಮಾರನೇ ದಿನ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅಲ್ಲಿಂದ ಸ್ಟ್ರೈಟ್ ಅವೇ ಸೆಲ್ಲಿಂಗ್ ಬರುತ್ತೆ. ಗ್ಯಾಪ್ ಅಪ್ಪಿಂದ ಸೆಲ್ಲಿಂಗ್ ಬಂತು, ಆದರೆ ವಾಪಸ್ಸು ಮತ್ತೆ ಮೇಲ್ಗಡೆ ತೊಗೊಂಡೋಗಿ ಕ್ಲೋಸ್ ಮಾಡ್ತಾರೆ. ಅಂದರೆ ಎಲ್ಲಿ ಲೋ ಬಂದಿತ್ತು ಅದಕ್ಕೆ ಮೇಲ್ಗಡೆ ಕ್ಲೋಸ್ ಆಗ್ತಾರೆ. ಮಾರನೇ ದಿನ ಮತ್ತೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅಲ್ಲಿಂದ ಸೆಲ್ಲಿಂಗ್ ಬರುತ್ತೆ, ಆಗಲ್ಲ ಮತ್ತೆ ಒಂದು ಹೈ ಪಾಯಿಂಟಲ್ಲಿ ತಂದು ಕ್ಲೋಸ್ ಮಾಡ್ತಾರೆ. ಮಾರನೇ ದಿನ ತಿರ್ಗಾ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಇದೆಲ್ಲ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ಗಳು, ಅಲ್ಲಿಂದ ದೊಡ್ಡದಾಗಿ ಫಾಲ್ ಆಗಿತ್ತು, ವಾಪಸ್ ಮತ್ತೆ ಮೇಲ್ಗಡೆ ತೊಗೊಂಡೋಗಿದ್ರು, ಮತ್ತೆ ವೀಕ್ ಸೆಂಟಿಮೆಂಟ್ ಅಂತ ಬಂದು ಕ್ಲೋಸಿಂಗ್ ಆಗಿತ್ತು. ಫಸ್ಟ್ ಟೈಮ್ ಪ್ಯಾಟರ್ನ್ ಚೇಂಜ್ ಆಗಿದ್ದು ಲಾಸ್ಟ್ ವೀಕು. ಸೊ ಇವತ್ತು ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂತಂದರೆ ಫಾಲೋ ಅಪ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಆಪರ್ಚುನಿಟಿ ಇತ್ತು. ಯಾರಿಗೆ? ಬೇರ್ಸಿಗೆ, ಸೆಲ್ಲರ್ಸಿಗೆ. ಆದರೆ ಇವತ್ತೇನು ಮಾಡಿದ್ರು, ಓಪನಿಂಗಲ್ಲೇ ಮತ್ತೆ ಬುಲ್ಸು ವಾಪಸ್ ತೊಗೊಂಡು ಮೇಲ್ಗಡೆ ತೊಗೊಂಡು ಬಂದಿರಿ. ಈಗ ಏನು ಮಾಡ್ತಾರೆ, ಬೇರ್ಸು ಹೆದರ್ತಾರೆ, ಸ್ವಲ್ಪ ಹೆದರ್ತಾರಲ್ವ ಇವಾಗ. ಯಾಕೆ ಅಂತಂದರೆ ಈಗ ನೋಡಿ, ಯಾರಾದರೂ ಬುಲ್ ಪೊಸಿಷನ್ ಇಟ್ಕೊಂಡವರು ಇವಾಗ ಏನು ಮಾಡಿರ್ತಾರೆ ಅಂತಂದರೆ ಅವರೆಲ್ಲ ಇಲ್ಲಿ ಅಗ್ರೆಸಿವ್ ಆಗಿ ಇವಾಗ ಪುಟ್ ರೇಟಿಂಗ್ ಮಾಡಿರ್ತಾರೆ. ಅಂದರೆ ಎಲ್ಲಿ ತನಕ ಈ ಲೆವೆಲ್ ಕೆಳಗಡೆ ಬಿಟ್ಟು ಹೋಗಲ್ವೋ ಅಲ್ಲಿ ತನಕ ನಾನಂತೂ ಮೇಲ್ಗಡೆ ಅಗ್ರೆಸಿವ್ ಸೆಂಟಿಮೆಂಟಲ್ಲೇ ಇರ್ತೀವಿ ಅಂತ ಹಿಂದಿರ್ತಾರೆ. ಅಂದ ಅದರ್ ಸೈಡು ಯಾರು ನೆಗೆಟಿವ್ ಆಗಿ ತೊಗೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ರು, ನೋಡಿ ಇಲ್ಲಿಂದ ಅಟೆಂಪ್ಟ್ ಆಗ್ತಾಯಿತ್ತು, ಬೀಳ್ಸಿದ್ರು, ಇಲ್ಲಿಂದ ಆಗ್ತಿತ್ತು ಬೀಳ್ತಿದ್ರು, ಇಲ್ಲಿಂದ ಆಗ್ತಿತ್ತು ಬಿಡ್ತಿದ್ರು, ಎಲ್ಲ ರಿಕವರಿ ಆಗ್ತಾಯಿತ್ತು. ಫಸ್ಟ್ ಟೈಮ್ ಆ ಝೋನ್ಗಿಂತ ಕೆಳಗಡೆ ತರಿಸಿದ್ದೀವಿ ಅಂತ ಕಾನ್ಫಿಡೆಂಟ್ ಆಗಿದ್ರು ಇವಾಗ ವಾಪಸ್ ಅವರೆಲ್ಲ ಸ್ಟಾಪಸ್ ಇಟ್ಕೊಂಡು ಮೇಲ್ಗಡೆ ಹೋದರೆ ಅವರು ಹೆದರ್ತಾರೆ. ಅಂದರೆ ಅವರು ಏನು ಮಾಡ್ತಾರೆ, ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರೋ ತನಕ ನಾನು ಹೊಸ ಪೊಸಿಷನ್ನ ತೊಗೊಳಲ್ಲ ಅಂತ ಅವರು ಹೆದರ್ತಾರೆ. ಈ ರೀತಿ ಇದ್ದರೆ ಮಾರ್ಕೆಟ್ ಮತ್ತೆ ಒಂದು ಹಗ್ಗ ಜಗಟ್ಟಾಗುತ್ತೆ. ಇಲ್ಲ ಇಲ್ಲಿಂದ ಇವತ್ತಿಷ್ಟು ಮೇಲ್ಗಡೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಇಲ್ಲಿ ಹೊಸದಾಗಿ ಬೈಯಿಂಗ್ ಸೆಂಟಿಮೆಂಟ್ ಆಗಿ ಇಲ್ಲಿಂದ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗುತ್ತೆ. ಈ ರೀತಿಯಾಗಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಇವತ್ತೇನು ಒಂದು ಲೋ ಮಾಡಿತ್ತಲ್ಲ 23,350, ಈ ಲೋನ ಬಿಟ್ಟು ವಾಪಸ್ ಕೆಳಗಡೆ ಬರೋ ತನಕ ಮಾರ್ಕೆಟು ನಾವು ಯಾವುದೇ ರೀತಿಯಂತ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಅಲ್ಲಿ ತನಕ ಏನಾಗಿರುತ್ತೆ, ಇದು ಟ್ರ್ಯಾಪಿ ಝೋನೇ ಆಗಿರುತ್ತೆ ನೋಡಿ ಇಲ್ಲಿ. ಯಾಕೆಂದರೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಈ ಟೈಮಲ್ಲಿ ನಮಗೆ ಹಗ್ಗ ಜಗ್ಗಾಟ ಏನು ಬೇಕಾದರೂ ಆಗ್ತಾ ಇರ್ಬೋದು. ನೀವೇನು ಮಾಡ್ಬೋದು, ಇದಕ್ಕಿಂತ ಮೇಲ್ಗಡೆ ಪೊಸಿಷನ್ಗಳನ್ನ ಇಟ್ಕೊಂಡು ಆರಾಮಾಗಿ ನೀವು ಲಾಂಗ್ ಸ್ಟ್ರಾಂಗಲ್ಗಳನ್ನ ಮಾಡ್ಕೊಂಡು ಕೂತ್ಕೋಬೋದು. ಅಂದರೆ ಶಾರ್ಟ್ ಸ್ಟ್ರಾಂಗಲ್ ಮಾಡೋಕ್ಕೆ ನೀವು ಪೊಸಿಷನ್ನ ಲಾಂಗ್ ಇಟ್ಕೊಂಡು ಆ ರೀತಿ ಹೆಡ್ಜ್ ಮಾಡ್ಕೊಂಡು ಕೂತ್ಕೋಬೋದು. ಆಲ್ ಟೈಮ್ ಹೈ ತೊಗೊಳಕ್ಕೂ ಭಯ ಆಗುತ್ತೆ. ಹಾಗಾದ್ರೆ ಮೇಲ್ಗಡೆ ಸೆಂಟಿಮೆಂಟ್ ತೊಗೋಬೋದಲ್ಲ ಅಂದರೆ ಯಾಕೆ ಭಯ ಆಗುತ್ತೆ ಅಂದರೆ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದ್ದೀವಿ ನೋಡಿ. ಆಲ್ ಟೈಮ್ ಹೈಗಳಲ್ಲಿ ಹೋದಾಗ ಒಂದೊಂದ್ಸಲ ಏನಾದ್ರು ನೋಡಿ 2-3 ಸಲ ಅಟೆಂಪ್ಟ್ ಆಗಿದೆ ಅಂತ ಅನಿಸಿರ್ಬೋದು. ರಿಜೆಕ್ಷನ್ ಬಂತು ಅಂತಂದರೆ ಆಲ್ ಟೈಮ್ ಹೈಯಲ್ಲಿ ಜಾಸ್ತಿ ಅಂದರೆ
ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಸೆಲ್ಲಿಂಗ್ ಬಂತು ಅಂತಂದರೆ ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಬರುವಂಥ ಸಾಧ್ಯತೆ. ಯಾಕಂದರೆ ಆಲ್ ಟೈಮ್ ಹೈಗಳಲ್ಲಿ ಸೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಯಾಕಂದರೆ ಓವರ್ ನೈಟ್ ಪೊಸಿಷನ್ ಯಾರು ಕ್ಯಾರಿ ಮಾಡಿದರೆ ಅಥವಾ ಒಂದು ಪ್ರಾಫಿಟ್ ಬುಕಿಂಗ್ ಮಾಡಬೇಕು ಅಂತಿದ್ರೆ ಒಂದು ಸಲ ಏನಾದ್ರು ಸೆಲ್ಲಿಂಗ್ ಕಾಣಿಸೋಕೆ ಶುರು ಆಯಿತು ಅಂದರೆ ಎಲ್ಲ ದಬ್ಬ ಅಂತ ಸೆಲ್ ಮಾಡಿಬಿಡ್ತಾರೆ, ಪ್ರಾಫಿಟ್ ಬಂದಿರೋದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಬೋಣ ಅಂತ. ಹಾಗಾಗಿನೇ ಆಲ್ ಟೈಮ್ ಹೈಗಳಲ್ಲಿ ಪೊಸಿಷನ್ಗಳನ್ನು ತುಂಬ ಕಮ್ಮಿ ಇಟ್ಕೋಬೇಕು. ಮೋರೋವರ್ ನೋಡಿ, ಇವತ್ತು 2 ದಿನದಿಂದ ಯಾವ ರೀತಿ ಕ್ಯಾಂಡಲ್ ಆಗಿದೆ, ಇಲ್ಲಿ ಆಲ್ರೆಡಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು, ಈಗ ವೈಡ್ ರೇಂಜ್ ಮಾಡಿಬಿಟ್ಟಿದೆ. ಅಂದರೆ 23,300ರಿಂದ 23,700 2 ದೊಡ್ಡ ಕ್ಯಾಂಡಲ್ ಮಾಡಿದೆ. ಇಲ್ಲಿ ಈಗ 2 ಕಡೆ ಫೈಟ್ ಇರೋದು ಕಾಣಿಸ್ತಾ ಇದೆ. ಸೊ ಮತ್ತೆ ಮಾರ್ಕೆಟು ಹಾಲ್ಟ್ ಆದರೆ ಯಾವುದೇ ರೀತಿ ಅಂತ ಆಶ್ಚರ್ಯ ಇಲ್ಲ. ನಾಳೆ ಬೀಳ್ಸೋದಾಗಿದ್ದರೆ ಇವತ್ತು ಕೆಳಗಡೆ ಬೀಳ್ಸೋಕ್ಕೆ ಒಳ್ಳೆ ದಿನ ಆಗಿತ್ತು, ಇವತ್ತು ನಾಳೆ ಫಾಲೋ ಅಪ್ ಮಾಡ್ಕೊಂಡು ಬರೋಕ್ಕೆ. ಬಟ್ ವಾಪಸ್ ಮೇಲ್ಗಡೆ ತೊಗೊಂಡು ಕ್ಲೋಸಿಂಗ್ ಆಗಿರೋದ್ರಿಂದ ಈಗ ರಿಸ್ಕ್ನ ತೊಗೊಳಕ್ಕೆ ಹೋಗ್ಬಿಡಿ. ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ಯಾರಾದರೂ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ವಾಪಸ್ ಮತ್ತೆ ತಿರ್ಗಾ ಈ 51,300 ಈ ಝೋನ್ನ ಬಿಟ್ಟರೆ 51,000 ಬರ್ಬೋದು, ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಇವತ್ತು ಬ್ಯಾಂಕ್ ನಿಫ್ಟಿ ರೂಮ್ನೇ ಕೊಟ್ಟಿಲ್ಲ, ಅಲ್ಲಿಂದ ವಾಪಸ್ ಮತ್ತೆ ತೊಗೊಂಡೋಗಿ ಎಲ್ಲಿ ಕ್ಲೋಸ್ ಆಗುತ್ತೋ ಅದೇ ರೇಂಜಿಗೆ ಬಂದು ಕ್ಲೋಸಿಂಗ್ ಆಗ್ತಾರೆ. ಅಂದರೆ 52,000 ಅಟೆಂಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಬ್ಯಾಂಕ್ ನಿಫ್ಟಿ ಮತ್ತೆ ಹೇಳೋ ಥರ ಕಾಣಿಸ್ತಾ ಇದೆ. ಸೊ ಎಗೇನ್ ಸೇಮ್ ಝೋನ್, ಈ 51,200 ಬಿಟ್ಟು ಕೆಳಗಡೆ ಬರೋ ತನಕ ನಾವೇನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟು ದಿನ ಏನು ಪಾಸ್ ಆಗಿಲ್ಲ, 1-2-3 ದಿನ ಆಗಿದೆ ಅಷ್ಟೇ. ಸೊ ಈ ಝೋನಲ್ಲಿ ಇನ್ನೂ ಕಂಟಿನ್ಯೂಷನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಹೆಂಗೆ ಹೋಗ್ತಾ ಇದೆಯೋ ನಿಫ್ಟಿ ಹಂಗೆ ಹೋಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಯಾಕೆಂತಂದರೆ ಆಲ್ ಟೈಮ್ ಹೈನ ಈಗೀಗ ಅಷ್ಟೇ ಟೆಸ್ಟ್ ಮಾಡಿದೆ. ನಿಫ್ಟಿ ಸುಮಾರು ಆಲ್ ಟೈಮ್ ಹೈಗಳನ್ನು ಮಾಡ್ಕೊತಾನೆ ಬರ್ತಾ ಇದೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ನಾಳೆ ನೋಡೋದಾದರೆ ಇದು ಕೂಡ ಬ್ಯಾಂಕ್ ನಿಫ್ಟಿ ಥರ ಒಂದು ಕ್ರೂಷಿಯಲ್ ಲೆವೆಲಲ್ಲಿ ಬಂದು ಕೂತಿದೆ ನೋಡಿ. ಇಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಪಾಯಿಂಟಲ್ಲಿ ಬಂದು ಕೂತಿದೆ. ಸೊ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಏನಾದರೂ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಏನು ಮಾಡಬೇಕು, ಈ ರೇಂಜನ್ನು ನೀವು ಟ್ರ್ಯಾಕ್ ಮಾಡಬೇಕು. ಈ ರೇಂಜೇ ಇಟ್ಕೊಂಡ್ರೆ ಸಾಕಾಗತ್ತಾ? ಇಲ್ಲ. ಯಾಕಂದರೆ ನೋಡಿ, ಇದು ರೇಂಜ್ ಬೌಂಡಲ್ಲಿ ನಮಗೆ ವಾಲಟಿಲಿಟಿ ಆಗ್ತಾ ಇದೆ. ಸೊ ಮಿನಿಮಮ್ ಈ ರೇಂಜಿಂದ ನೀವು ಆಚೆ ಅಂತೂ ಇರಬೇಕು. ಅಥವಾ ಯಾರಾದರೂ ಆಪ್ಷನ್ ಬೈ ಮಾಡಕ್ಕೆ ಬರ್ತೀರಾ ಅಂದರೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದರೆ ಇದನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಒಂದು ರಿಸ್ಟ್ ಟು ರಿವಾರ್ಡ್ ಟ್ರೇಡ್ ಮಾಡ್ಬೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಆಗಿ ಫಾಲೋ ಅಪ್ ಮಾಡಿ ಅದೆಲ್ಲ ಬಂತು ಅಂತಂದ್ರು ಈ ಝೋನಿಗೆ ಬಂದಾಗ ನೀವು ಮತ್ತೆ ಕಾನ್ಫಿಡೆಂಟ್ ಪೊಸಿಷನ್ ತೊಗೊಳೋದ್ರ ಬಗ್ಗೆನೇ ಯೋಚನೆ ಮಾಡ್ಬೋದು. ಅಂದರೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಹೋಗುತ್ತೆ ಅಂತ. ಯಾಕಂದರೆ ಅಷ್ಟೊಂದು ಬೈಯಿಂಗ್ ಸೆಂಟಿಮೆಂಟ್ ಆಗಿರೋದ್ರಿಂದ ವಾಪಸ್ ಮತ್ತೆ ನಾಳೆನೇ ಫಾಲೋ ಅಪ್ ಆಗುತ್ತೆ ಅನ್ನೋ ಸಾಧ್ಯತೆ ಕಮ್ಮಿ. ಬಟ್ ಮಾರ್ಕೆಟ್ ಇಸ್ ದ ಬಾಸ್, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ಆಲ್ ಟೈಮ್ ಹೈಯಲ್ಲಿ ದೊಡ್ಡ ಲೆವೆಲಲ್ಲಿ ವಾಲಟಿಲಿಟಿ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಒಂದು 150-200 ಪಾಯಿಂಟ್ಗಳು ದಿನ ನಿಮಗೆ ಮೂವ್ಮೆಂಟ್ಗಳು ಕಾಣಿಸ್ತಾ ಇದೆ. ಸೊ ಯಾವುದೇ ಒಂದು ಕಡೆ ಹೋದ್ರೂ ನಮಗೆ ರಿಸ್ಟ್ ಟು ರಿವಾರ್ಡ್ ಕೂತ್ಕೊಳುತ್ತೆ ಅಂದರೆ ನಾವು ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಪರ್ಚುನಿಟಿ ಇದೆ ನೋಡಿ. ರಿಸ್ಟ್ ಟು ರಿವಾರ್ಡ್ ಕೂತ್ಕೊಂಡ್ರೆ 2 ಕಡೆನೂ ನಮಗೆ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಇದನ್ನ ರೇಂಜ್ ಬೌಂಡಲ್ಲಿ ಆಪ್ಷನ್ ಬೇಂಗ್ ಮಾಡಬೇಕು ಅಂದರೆ ಎಲ್ಲಿ ಹತ್ತಿರ ಬಂದಿರುತ್ತೋ ಅಲ್ಲಿಂದ ಕಾಂಟ್ರೆಂಟ್ ಪೊಸಿಷನ್ ತೊಗೊಳೋದೇ ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಅಕಸ್ಮಾತ್ ಮೇಲೆ ಹೋಯ್ತು ಅಂತಂದರೆ ಸ್ಟಾಪ್ ಲಾಸ್ ಅಲ್ಲೇ ಇಟ್ಕೊಂಡು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ರೀತಿ ಸ್ವಲ್ಪ ಕಷ್ಟ ಇದು ಕಾಂಟ್ರೆಂಟ್ ಟ್ರೇಡ್ ಮಾಡೋದು ಆಪ್ಷನ್ ಬಯರ್ಸಿಗೆ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ಒಳ್ಳೆ ಮೂಮೆಂಟ್ ಆಗ್ತಾ ಇದೆ. ಬಟ್ ಹತ್ತಿರದಲ್ಲಿ ಇದೀವಿ ಅಂತ ಇಟ್ಕೊಂಡ್ರೆ ಅದು ಕೈ ಸುಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಬೆಳಗ್ಗೆನೇ ನಾವು ಮಾತಾಡ್ಕೊಂಡ್ವಿ ಏನಂತ, ನಿನ್ನೆ ಶುಕ್ರವಾರ ಏನು ಝೋನ್ ಆಗಿದೆ ಆ ಝೋನ್ಗಿಂತ ಅಂತೂ ಆಚೆ ಇರಬೇಕು ಅಂತ. ಅಂದರೆ ಈ ಸರಿ ಸುಮಾರು 12,250 ಝೋನಿಂದ 12,000 ಈ ಝೋನ್ಗಿಂತ ಅಂದರೆ ಈ ಝೋನ್ 11,950 ಈ ಝೋನ್ಗಿಂತ ಮೇಲ್ಗಡೆ ಅಥವಾ ಈ ಝೋನ್ಗಿಂತ ಕೆಳಗಡೆ ಇರಬೇಕು ಅಂತ ಮಾತಾಡ್ಕೊಂಡ್ವಿ. ಅದೇ ರೀತಿ ಇದ್ವಿ ಕೂಡ. ಬಟ್ ಈ ಝೋನಲ್ಲಿ ನಾನು 12,250 ಎಲ್ಲೋ ಇದೆ. ಈ ಪಾಯಿಂಟಲ್ಲಿ ಯಾವಾಗ ಒಂದ್ಸಲ ಬಂದು ನೋಡೋಷ್ಟೊತ್ತಿಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾಯಿತ್ತು. ಈ ಥರ ಇಷ್ಟು ದೊಡ್ಡ ರಿಕವರಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂದಾಗ ಎಲ್ಲೋ ಕೆಳಗಡೆ ಬಿದ್ದುಬಿಡುತ್ತೆ, ರೆಸಿಸ್ಟೆನ್ಸ್ ತೊಗೊಳುತ್ತೆ ಅಂತ ನಾವು ನೋಡೋಕೆ ಹೋಗಬಾರ್ದು ನೋಡಿ. ಅದೇ ರೀತಿ ಆಯಿತು, ಅಲ್ಲೇ ಬಸ್ ಸ್ಟ್ಯಾಂಡ್ ಮಾಡೇ ಕ್ಲೋಸ್ ಮಾಡಿದ್ರು. ಸೊ ಮತ್ತೆ ಅದ್ರ ಮೇಲ್ಗಡೆ ಪೊಸಿಷನ್ನ ಸೆಲ್ಲಿಂಗ್ ಮಾಡಿಕೊಂಡು ಹೆಡ್ಜಿಂಗ್ ಇಟ್ಕೊಂಡಿದ್ರೆ ನಾವು ನಮ್ಮ ಕಡೆ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಅಥವಾ ಸ್ಟಾಪ್ ಲಾಸ್ನ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಲಾಸ್ ಆಗುತ್ತೆ. ಸೊ ಒಂದು ದೊಡ್ಡ ರೇಂಜ್ ಮಾಡಿದಾಗ ನಾವೇನು ಅನ್ಕೊಂಡಿರ್ತೀವಿ, ಇದೊಂದು ರೇಂಜ್ ಆಗಿದೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ, ಮಾರ್ಕೆಟ್ ಇಲ್ಲೇ ಇರುತ್ತೆ ಅಂತ ನಾವು ಹತ್ತಿರ ಬಂದೇ ಹೋದ್ರೂ ಮಾರ್ಕೆಟ್ ಸರ್ಪ್ರೈಸ್ ಮಾಡುತ್ತೆ ನೋಡಿ. ಈ ಆಕ್ಟಿವಿಟಿ ಯಾವಾಗ ಆಗ್ತಾಯಿದೆ ಅಂತಂದರೆ ನಿಮ್ಗೆ ಹೇಳ್ತಾನೆ ಇದ್ದೀನಿ, ದೀರ್ಘ ರಜೆ ನಂತರ ಮಾರ್ಕೆಟಲ್ಲಿ ನಾವು ರಿಸ್ಕ್ನ ತೊಗೊಳಕ್ಕೆ ಹೋಗಬಾರ್ದು. ಅಂದರೆ 3 ದಿನ, ಈಗ ಶುಕ್ರವಾರ ಏನೋ ರಜೆ ಬಂದಿತ್ತು, ಸೋಮವಾರ ರಜೆ ಬಂದಿತ್ತು ಅಂತಂದರೆ ಪೊಸಿಷನ್ನೇ ಕಮ್ಮಿ ಇಟ್ಕೋಬೇಕು. ಯಾಕಂದರೆ ಅವತ್ತು ಗ್ಲೋಬಲ್ ಇವೆಂಟ್ ಬೇರೆ ಮಾರ್ಕೆಟೆಲ್ಲ ಓಪನ್ ಇರುತ್ತೆ, ಅದೆಲ್ಲ ಸೇರ್ಕೊಂಡು ಬಂದಿರುತ್ತೆ ಅಂತ ಒಂದು ಮಾತಾಡಿದ್ವಿ. ಇನ್ನೊಂದು ಸೋಮವಾರ ದಿನ ಇದು ಯೂಶಲಿ ಆಗುತ್ತೆ. ಸೋಮವಾರ ದಿನ ಅದ್ರ ಬೇಕಾದ್ರೆ ಡೇಟಾ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ. ಸೊ ಸೋಮವಾರ ನಾವು ಪೊಸಿಷನ್ ತೊಗೊಳಕ್ಕೆ ಹೋಗ್ತೀರಿ ಅಂತಂದಾಗ ನೀವು ಆದಷ್ಟು ದೂರದ ರೇಂಜಲ್ಲಿ ಇರಿ. ಎಷ್ಟೇ ಕಾನ್ಫಿಡೆಂಟ್ ಇದ್ರೂ ನಿಮಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ಬೋದು, ಮತ್ತೊಂದು ಆಗ್ಬೋದು ಅಂತ ಸ್ವಲ್ಪ ದೂರದ ರೇಂಜಲ್ಲಿ ಇರೋ ಥರದ್ದು ಪ್ಲಾನ್ ಮಾಡೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ಯಾಕೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಡೈನಾಮಿಕ್ಸ್ ಕೂಡ ಚೇಂಜ್ ಆಗಿದೆ. ಮೊದಲೆಲ್ಲ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಂದರೆ ಹೆಂಗಾಗ್ತಿತ್ತು ಅಂತಂದರೆ ಎಕ್ಸ್ಪೈರಿ ದಿನ ತಣ್ಣಗಿರ್ತಾ ಇತ್ತು, ಎಕ್ಸ್ಪೈರಿ ಹೊರತುಪಡಿಸಿದ ದಿನ ದೊಡ್ಡದಾಗಿ ಮೂಮೆಂಟ್ ಆಗ್ತಾ ಇತ್ತು. ಈಗ ಹೆಂಗಾಗಿದೆ ಅಂದರೆ ಎಕ್ಸ್ಪೈರಿ ದಿನವೂ ಕೂಡ ದೊಡ್ಡ ಮೂಮೆಂಟ್ ಬರೋಕ್ಕೆ ಶುರುವಾಗಿದೆ. ಆ ಟ್ರೆಂಡು ಚೇಂಜ್ ಆಗಿದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಸೋಮವಾರದ್ದು ನೀವು ಹೋಗ್ಬಿಟ್ಟು ನೋಡಿ, ಒಂದು ಒಳ್ಳೆ ಮೂಮೆಂಟು, ವಾಲಟೈಲ್ ಮೂಮೆಂಟು ಬಂದೇ ಬರುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ದಿನ. ಸೊ ಆ ರೀತಿ ಈಗ ಚೇಂಜ್ ಆಗಿರೋಂಥ ನಾವು ನೋಡ್ತಾ ಹೋಗ್ಬೋದು. ಸೊ ಯಾವ ರೀತಿ ಆಗುತ್ತೆ ಅಂದ್ರ ಮೇಲೆ ನೋಡ್ಕೊಂಡು ಹೋಗೋಣ. ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದು ನೋಡ್ಕೊಂಬರೋದಾದರೆ 23,000 ರೌಂಡ್ ಲೆವೆಲಲ್ಲಿ ದೊಡ್ಡದಾಗಿ ಇವಾಗ ಕೂತಿರೋದು ಕಾಣಿಸ್ತಿದೆ. ಸೇಮ್ ನಾಳೆ ರೇಂಜ್ ಬೌಂಡ್ ಅಂತ ಅಂದ್ರೂ ನೋಡಿ 22,800, ಇನ್ನೂ ಬೇಕಂದರೆ 22,800 ಇಲ್ಲಿದೆ ನೋಡಿ. 22,800 ಕೆಳಗಡೆ ಝೋನು, ಮೇಲ್ಗಡೆ ನಮಗೆ 23,100ರಿಂದ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ. ಬಟ್ ಅದಕ್ಕಿಂತ ನೀವು ಒಂದು 100 ಪಾಯಿಂಟ್ ಮೇಲೇ ಇರಬೇಕು. ಹೇಗೇನು ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಮೇಲೆ ನೀವು ಪೊಸಿಷನ್ ಬಿಲ್ಡ್ ಮಾಡಬೇಕು. ಬಟ್ ಬ್ಲೆಂಡಾಗಿ ಹೇಳೋದಾದ್ರೂ ನಿಮಗೆ 23,200, 250 ಈ ಝೋನ್ ಇದೆಯಲ್ಲ, ಸರಿ ಸುಮಾರು 22,000
22,750ರಿಂದ 22,250 ಈ ಒಂದು 500 ಪಾಯಿಂಟ್ಸ್ ರೇಂಜನ್ನು ನೀವು ಇಟ್ಕೊಂಡ್ರೆ ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತೀರಾ. ಕಂಪ್ಯಾರಿಟಿವ್ಲಿ ನಾನು ಹೇಳ್ತಿರೋಂಥದ್ದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ, ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಪೊಸಿಷನ್ ಆಚೆ ಮಾಡ್ಬೋದು. ಬಟ್ ದಿಸ್ ಇಸ್ ದ ಸೇಫ್ ರೇಂಜ್ ಅಂತ ಅನಿಸ್ತಾ ಇದೆ. ಒಂದು ರೇಂಜ್ ಬೌಂಡೇ ಆಗಿದೆ, ಬಟ್ ಹತ್ತಿರದಲ್ಲಿ ಬರೋಕ್ಕೆ ಬೇಕಾದ್ರೆ ಪೋಸ್ಟ್ ಮಾರ್ಕೆಟ್ ನೀವು ನಿಧಾನಕ್ಕೆ ಮಾಡ್ಕೊತ ಬರ್ಬೋದು ಮಧ್ಯದಲ್ಲಿ. ಬಟ್ ಇಲ್ಲ ಸ್ವಲ್ಪ ಪೊಸಿಷನ್ನೇ ನೀವು ಲೇಟಾಗಿ ತೊಗೋಬೋದು, ಆ ರೀತಿಯೂ ಮಾಡ್ಬೋದು ಆಪ್ಷನ್ ಸೆಲ್ಲರ್ಸ್. ಯಾಕಂದರೆ ಹೆಂಗಿರೋ ವಾಲಟಿಲಿಟಿ ಮೂವ್ಮೆಂಟ್ ಬರ್ತಿದೆ ಅಂತಂದರೆ ನೀವು 11-12 ಗಂಟೆ ಆದಮೇಲೆ ಕೂಡ ಒಳ್ಳೆ ಪ್ರೀಮಿಯಂ ಇದ್ದೇ ಇರುತ್ತೆ. ಆದರೂ ಅಟ್ಲೀಸ್ಟ್ ಒಂದು ಸೈಡ್ ಆದರೂ ಸಿಗುತ್ತೆ. ಅಂದರೆ OA ಇನ್ನೂ ಕ್ಲಾರಿಟಿ ಬಂದು ಒಂದು ಕಡೆ ಇನ್ನೂ ಅಗ್ರೆಸಿವ್ ಆಗಿ ಈ ರೀತಿ ಆದರೆ, ಬಟ್ ನಾಳೆಗೆ ನೋಡಿ ಎರಡೂ ಕಡೆ ಅಗ್ರೆಸಿವ್ ಆಗಿದ್ದಾರೆ. ಬಟ್ ಡೇ ಚೇಂಜ್ ಆದಂಗೆ ನಾಳೆ ಓಪನ್ ಆದಂಗೆ ನಿಮಗೆ ಆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ನೀವು ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ನೋಡಿದರೆ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇಲ್ಲಿ 12,000 ಅಗ್ರೆಸಿವ್ ಆಗಿ ನಮಗೆ ಚೇಂಜ್ ಆಗ್ತಾ ಹೋದ್ರು. ಆಮೇಲೆ ನೋಡಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಹೊಡೆದಾಡಿದ್ದಾರೆ. ಬಟ್ 12,000 ಯಾವ ಲೆವೆಲ್ಗೆ ಸಪೋರ್ಟ್ ಬಿಲ್ಡಪ್ ಆಗೋಯ್ತು ಅಂದರೆ ಇಲ್ಲಿಂದ ಮೇಲೆ ಹೋದಾಗ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಶೋರ್ ಶಾರ್ಟ್ ಇವತ್ತು 12,000 ಬಿಟ್ಟು ಆಚೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ. ಈ OI ಪ್ರೊಫೈಲ್ನಲ್ಲಿ ಹೆಂಗೆ ಹಾಕೋಬೇಕು ಸೆನ್ಸಿಬಲಲ್ಲಿ ಅನ್ನೋದಕ್ಕೆ ಡೆಡಿಕೇಟೆಡ್ ವಿಡಿಯೋ ಇದೆ. ಇಲ್ಲಿ ಒಂದು OI ಪ್ರೊಫೈಲ್ ಅಂತ ಇರುತ್ತೆ, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ OI ಪ್ರೊಫೈಲ್ನ ಆ್ಯಡ್ ಮಾಡ್ಕೊಳೋದು ಅನ್ನೋದು ಡೆಡಿಕೇಟೆಡ್ ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಟ್ರೇಡಿಂಗ್ ಮಾರ್ಜಿನ್ ಬಗ್ಗೆನೂ ಸುಮಾರು ಜನ ಡೌಟ್ ಕೇಳಿದರೆ ಅದ್ರ ಬಗ್ಗೆ ಸಾಧ್ಯವಾದ ಮಟ್ಟಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಭಾನುವಾರ ಬಂದಿತ್ತು ಆ ವಿಡಿಯೋ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ರೌಟ್ ಮೊಬೈಲ್ ಲಿಮಿಟೆಡ್ ಇತ್ತೀಚೆಗಷ್ಟೇ ಲಿಸ್ಟ್ ಆದಂಥ ಕಂಪನಿ 2020ರಲ್ಲಿ. ಅದಾದ್ಮೇಲೆ ದೊಡ್ಡ ಸ್ಪೈಕ್ ಮಾಡಿ ದೊಡ್ಡ ಸುದ್ದಿ ಆಗಿತ್ತು. ಅದಾದಮೇಲೆ ಹಾಗೆ ತಣ್ಣಗಿತ್ತು. ಇವಾಗ ವಾಪಸ್ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ. ಬಟ್ ಫಂಡಮೆಂಟಲಿ ನೋಡೋದಾದ್ರೆ ಏನಂತ ಒಳ್ಳೆ ಕಂಪನಿ ಅಲ್ಲ. ಮತ್ತು ಯಾರ್ಯಾರು ಆ್ಯಡ್ ಆಗಕ್ಕೆ ಬರ್ತಾ ಇದ್ದಾರೆ ಎಲ್ಲ ರೀಟೇಲರ್ಸ್ ಪಾಪ. ಸೊ ಇದು FIDFಗಳು ಎಲ್ಲ ಆಚೆ ಹೋಗಿದ್ದಾರೆ ಕ್ವಾರ್ಟರ್ ನೋಡಿ ಎಲ್ಲೂ ವಾಲ್ಯೂಮ್ ಕಾಣಿಸ್ತಾ ಇಲ್ಲ. ಸೊ ಎಲ್ಲಿ ತನಕ ವಾಲ್ಯೂಮ್ ಬರಲ್ಲ ಅಲ್ಲಿ ತನಕ ಈ ಥರ ಸುದ್ದಿಗೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಯಾಕೆ ಇವತ್ತು ತಗೋಬೇಕು ಅಂತ ಅನಿಸ್ತು ಅಂತಂದರೆ ಇವತ್ತು ಎಷ್ಟಾಗಿದೆ 14% ಮೂವ್ಮೆಂಟ್ ಆಗಿದೆ. ಹಾಗೆ ಮಾಡಿರ್ಬೋದು, ಯಾರೋ ದೊಡ್ಡವರು ಮಾಡಿರ್ಬೋದು ಹಂಗೆ ಹಿಂಗೆ ಅಂತಂದರೆ ಎಲ್ಲಿ ವಾಲ್ಯೂಮೇ ಇಲ್ವಲ್ಲ. ಸೊ ದೊಡ್ಡ ವಾಲ್ಯೂಮೇ ಇಲ್ಲ. ಸೊ ಏನು ಬೇಕಾದರೂ ಆಗಿರ್ಬೋದು ಇದು. ಹಾಗಾಗಿ ವಾಲ್ಯೂಮ್ ಬರೋ ತನಕ ನೀವು ಮಾಡ್ಕೊಬಿಡಿ. ಆಫ್ಕೋರ್ಸ್ ಚಾರ್ಟಲ್ಲಿ ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇರ್ಬೋದು, ಬಟ್ ಸ್ಟಿಲ್ ವೀಕ್ ಹತ್ತಿರ ಇದೆ. 1800 ಅನ್ನೋದು ರೆಸಿಸ್ಟೆನ್ಸು, ಅದನ್ನ ಇವತ್ತು ಬಂದು ಹಿಟ್ಟಾಗಿದೆ. ನೋಡೋಣ ನಾಳೆ ಒಂದು ಇಂಟರ್ ಕ್ಯಾಟ ಸೆಟಪ್ ಆಗುತ್ತೆ, ಇನ್ನೊಂದು ಮೇಲ್ಗಡೆ ಮೂವ್ಮೆಂಟ್ ಕೊಡುತ್ತೆ ಅಂತ. ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ನಾಳೆ ನಾಡಿದ್ರಲ್ಲಿ, ಬಟ್ ಫಂಡಮೆಂಟಲಿ ಪೋರ್ಟ್ಫೋಲಿಯೋನಲ್ಲಿ ಇರೋದಕ್ಕೆ ಒಳ್ಳೆ ಸ್ಟಾಕ್ ಅಲ್ಲ ಇದು. ಹಾಗಾಗಿ ಜಸ್ಟ್ ನೋಡ್ಕೊಳ್ತೀರಿ ಅಷ್ಟೇ. ಅದೇ ರೀತಿ ಫರ್ಟಿಲೈಸರ್ ಕಂಪ್ನಿ ಬಗ್ಗೆ ಹೇಳಿ ಅಂತ. ಸರ್ ಫರ್ಟಿಲೈಸರ್ ಕಂಪ್ನಿನಲ್ಲಿ ನೋಡಿ ವಾಲ್ಯೂಮ್ ಯಾವಾಗಿದೆ. ಫರ್ಟಿಲೈಸರ್ ಕಂಪ್ನಿಗಳಲ್ಲಿ ಸುಮಾರು ಕಂಪ್ನಿಗಳಿದೆ, ಸಿಕ್ಕಾಪಟ್ಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಹೋಗಿದೆ. ಎಲ್ಲದನ್ನು ನೋಡ್ಕೊಬಿಡಿ. ನ್ಯಾಷನಲ್ ಫರ್ಟಿಲೈಸರ್ಸು ಜೊತೆಗೆ ಚಂಬಲ್ ಫರ್ಟಿಲೈಸರ್ಸು ಎರಡು ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಫರ್ಟಿಲೈಸರ್ ಕಂಪ್ನಿಗಳಲ್ಲಿ ಗೌರ್ಮೆಂಟಿಂದ ಏಡ್ ಬರ್ಬೋದು, ಇದೆಲ್ಲ ಕಾರಣಕ್ಕೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಆಗೋ ಸಾಧ್ಯತೆ ಚಾರ್ಟಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಆಗಿರುವಂಥ ಲಾಂಗ್ ಕನ್ಸಲ್ಟೇಷನ್ 2007ರಿಂದ ಇದು ಒಂದು ಸೇಮ್ ರೇಂಜಲ್ಲಿರುವಂಥ ಸ್ಟಾಕ್ ನೋಡಿ. ಕೆಳಗಡೆ ಬಂದರೆ ಒಂದು 20-30 ಬರುತ್ತೆ, ಮೇಲ್ಗಡೆ ಹೋದರೆ 140 ಹೋಗುತ್ತೆ. ಏನು ಕಾಂಪೌಂಡಿಂಗ್ ಆಗಿಲ್ಲ ಇದರಲ್ಲಿ. ಬಟ್ ರೀಸೆಂಟಾಗಿ ನೋಡಿ ಯಾವಾಗಲೂ ಆಗದೇ ಇರೋ ಲೆವೆಲಿಗೆ ವಾಲ್ಯೂಮ್ ಆಗಿಬಿಟ್ಟಿದೆ ಇವಾಗ. ಯಾವುದು ಈ ಲೆವೆಲಲ್ಲಿ ವಾಪಸ್ 80 ಲೆವೆಲ್ನ ಯಾವಾಗ ಬ್ರೇಕ್ ಆಗೋಯ್ತಲ್ಲ ಅಲ್ಲಿಂದ ದೊಡ್ಡ ಲೆವೆಲ್ ಆಗಿದೆ. ಅದಾದಮೇಲೆ ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಏನೋ ಒಂದು ಬೈಯಿಂಗ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ ಅನಿಸ್ತಿರ್ಬೋದು. ಬಟ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋರು ಇವಾಗ ಇಲ್ಲಿ ಎಕ್ಸಿಟ್ ಕೂಡ ಮಾಡ್ತಾ ಇರ್ಬೋದು. ನ್ಯೂಸ್ ಬರೋಷ್ಟೊತ್ತಿಗೆ ದೊಡ್ಡವರು ಎಕ್ಸಿಟ್ ಮಾಡ್ತಾರೆ, ರಿಟೇಲರ್ಸು ಆ್ಯಡ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಹುಷಾರಾಗಿರಬೇಕು. ಬಟ್ ಒಂದೇ ಒಂದು ರೀಸನ್ ಯಾಕೆ ಒಳ್ಳೆ ಥರ ಅನಿಸ್ತಾ ಇದೆ ಅಂತಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಅಲ್ವಾ. 2009 ಆದಮೇಲೆ ಆಗಿರುವಂಥ ಬ್ರೇಕ್ಔಟ್ ಆಗೋಂಥ ಸಾಧ್ಯತೆ ಇದೆ. ಆ ರೀತಿ ಆಯಿತು ಅಂತಂದರೆ ನೋಡ್ತಾ ಹೋಗೋಣಂತೆ. ವ್ಯಾಲ್ಯೂಯೇಷನ್ ವೈಸು ಚಂಬಲ್ ಫರ್ಟಿಲೈಸರ್ಸ್ ನ್ಯಾಷನಲ್ ಫರ್ಟಿಲೈಸರ್ಗಿಂತ ಅಟ್ರಾಕ್ಟಿವ್ ಆಗಿದೆ. ಬಟ್ ಇವ್ರು ಮಾಡ್ತಿರೋಂಥ ಬಿಸ್ನೆಸ್ಸಿಗೆ ಈಗಿಲ್ಲ ಅರ್ನಿಂಗ್ ಪರ್ ಶೇರ್ ಎಲ್ಲದೂ ಕೂಡ. ಬಟ್ ಮುಂದೆ ಫ್ಯೂಚರ್ ಪ್ರಾಫಿಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಮಾರ್ಕೆಟಲ್ಲಿ ಒಳ್ಳೆ ಸೆಂಟಿಮೆಂಟ್ ಬರ್ಬೋದು. ಬಟ್ ಈ ಮಂತ್ ಕ್ಯಾಂಡಲ್ ನೀವು ನೋಡಿದ್ರೆ ಪರ್ಫೆಕ್ಟಾಗಿ ಡೋಜಿ ಮಾಡಿಬಿಟ್ಟಿದೆ, ಇಷ್ಟು ದೊಡ್ಡದಾಗಿ ಡೋಜಿ ಮಾಡಿಬಿಟ್ಟಿದೆ. ಯಾರಾದರೂ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತೀನಿ ಅಂತಂದರೆ ಇದನ್ನ ಯಾವಾಗ ಕನ್ಸಿಡರಬಲ್ ಆಗಿ 140 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತಲ್ಲ ಆನ್ ಡೈಲಿ ಬೇಸಿಸು, ಆಗ ನೀವು 140-130 ನೀವು ಸ್ಟಾರ್ಟರ್ಸ್ ಆಗಿ ಇಟ್ಕೊಂಡು ಒಂದು ಟೆಸ್ಟ್ ಮಾಡ್ಬೋದು, ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಅಂತ. ಆ ರೀತಿ ಮಾಡ್ತಾ ಹೋಗ್ಬೋದು. ಯಾಕಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರೋದ್ರಿಂದ ಆ ಚಾನ್ಸ್ನ ತಗೋಬೋದು. ಸೇಮ್ ವಿತ್ ಚಂಬಲ್ ಫರ್ಟಿಲೈಸರ್ಸ್ ನೋಡಿ ಸದ್ಯಕ್ಕೆ ರೀಸೆಂಟಾಗಿ ವಾಲ್ಯೂಮ್ಗಳು ಜಾಸ್ತಿ ಆಗೋ ಥರದ್ದು ಬರ್ತಾ ಇರೋದು ಕಾಣಿಸ್ತಾ ಇದೆ. ಇದು ಕೂಡ ಓವರ್ ದ ಇಯರ್ಸ್ ಏನೂ ಪರ್ಫಾರ್ಮ್ ಮಾಡಿರಲಿಲ್ಲ. ಯಾವಾಗ 200ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಆವಾಗಿಂದ ವಾಲ್ಯೂಮ್ಗಳು ಜಾಸ್ತಿ ಆಗಿದೆ. ಕ್ಲೀನಾಗಿ ಕಾಣಿಸ್ತಾ ಇತ್ತು ಚಾರ್ಟ್ಸಲ್ಲಿ. ವಾಪಸ್ ಬಂದು ಟೆಸ್ಟಿಂಗ್ ಕೂಡ ಆಗಿದೆ 250 ಲೆವೆಲ್, ಅಲ್ಲಿಂದ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಈ ಮೊಮೆಂಟಮು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. 400 ಈ ಲೆವೆಲು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಒಂದ್ಸಲ ವಾಪಸ್ ಬಂದು ಇಲ್ಲಿ ಟೆಸ್ಟ್ ಆಗಿ ಮೇಲ್ಗಡೆ ಹೋಗಿದ್ದಂಥ ಲೆವೆಲು. ಸೊ 400-425 ಈ ಲೆವೆಲ್ಗಳಲ್ಲಿ ಒಂದು ಬೇಸ್ ಸಪೋರ್ಟ್ ಇರೋ ಥರ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗಿಂತ ಚಂಬಲ್ ಫರ್ಟಿಲೈಸರ್ಸ್ ಆ್ಯಕ್ಚುಲಿ ವ್ಯಾಲ್ಯೂಯೇಷನ್ ವೈಸು ಚೆನ್ನಾಗಿದೆ ನೋಡೋದಾದರೆ. ಸೊ ಎರಡು ಫರ್ಟಿಲೈಸರ್ಸ್ದು. ಅದು ಬಿಟ್ಟರೆ ನಾವು ಮಾತಾಡಬೇಕಾಗಿರೋಂಥದ್ದು ಇಂಡಸ್ಇಂಡ್ ಬ್ಯಾಂಕ್ ಅಲ್ವಾ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಒಂದು ಡೌನ್ ಫಾಲ್ ಆಗಿ ಆ ಟ್ರೆಂಡ್ ಲೈನಿಂದ ಆಚೆ ಬಂದು ಮಾಡಿರೋಂಥ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ಹೈ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತಾ ಇತ್ತು. ಈಗ ರೀಸೆಂಟಾಗಿ ಹೈ ಮಾಡ್ತಾ ಇಲ್ಲ, ಲೋಯರ್ ಹೈಗಳನ್ನೇ ಮಾಡ್ತಾ ಇದೆ. ಕ್ಲಿಯರ್ ಕಟ್ಟಾಗಿ 1560 ಈ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇದೆ. ಲೋ ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಬಂದಿದೆ. ಮತ್ತು ಇನ್ನೊಂದು ಸಲ ಅಟೆಂಪ್ಟ್ ಕೂಡ ಆಗಿದೆ ಇವತ್ತು. ಸೊ
ಅಂದರೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಆಗಿದೆ ಜೂನಲ್ಲಿ. ಸೊ ಈಗ ಈ ಲೆವೆಲಿಗೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಅಕಸ್ಮಾತ್ 1440 ಈ ಝೋನ್ನ ಬ್ರೇಕ್ ಆಗಿ ಬಂತು ಅಂತಂದರೆ ಇದು ಇನ್ನೂ ವೀಕ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಕೂಡ ಮಾತಾಡಿದ್ವಿ 1440 ಇದನ್ನ ವಾಪಸ್ ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ, ಯಾಕೆಂದರೆ ಒಂದೇ ಚಾನಲಲ್ಲಿ ಹೋಗ್ತಾ ಇದೆ ಅಂತ. ಅದನ್ನು ಬ್ರೇಕ್ ಆಯಿತು ಅಂತಂದರೆ ವಾಪಸ್ 1250 ತನಕ ಬಂದು ಟೆಸ್ಟ್ ಆಗ್ಬೋದು. 1250 ಅನ್ನೋದು ಸ್ಟಾಕಲ್ಲಿ ಒಂದು ಒಳ್ಳೆ ಸಪೋರ್ಟ್ ಆಗಿದೆ. ಹಿಂದೆ ತುಂಬ ಇಶ್ಯೂ ಆಗಿತ್ತು, ಬ್ಯಾಂಕು ಕೋವಿಡ್ ಟೈಮಲ್ಲೆಲ್ಲ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿತ್ತು. ಈಗ ಚೆನ್ನಾಗಾಗಿದೆ, ಮೇಲ್ಗಡೆ ಹೋಗಿದೆ. ಆದರೆ ಯಾವ ಬ್ಯಾಂಕು ಸೇಫ್ ಅಲ್ಲ ನೋಡಿ. ಮೊನ್ನೆ ನೀವೇ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ರಿ, RBIಯಿಂದ ಮುಂಬೈದು ಸಿಟಿ ಕೋಆಪರೇಟಿವ್ ಬ್ಯಾಂಕು ಡಿಫಾಲ್ಟ್ ಆಗಿದೆ ಅಂತ ಸುದ್ದಿ ಬಂದಿದೆ. 87% ಜನಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ. ಬ್ಯಾಂಕಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಅಂದರೆ ಎಷ್ಟು? ಅಪ್ ಟು 5 ಲಕ್ಷ. ನೀವು ಎಷ್ಟು ದುಡ್ಡು ಇಟ್ಟಿರ್ತೀರೋ ಅಷ್ಟು ದುಡ್ಡು 5 ಲಕ್ಷದ ಒಳಗಡೆ ಇದ್ದರೆ ಸಿಗುತ್ತೆ. 5 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಇಟ್ಟಿದ್ದೀರಾ ಅಂತಂದರೆ ಗೌರ್ಮೆಂಟಿಂದ ಅಥವಾ RBIಯಿಂದ ಸಾವರಿನ್ ಅಥಾರಿಟಿ ಅಂತ ಇರೋದು ನಿಮಗೆ 5 ಲಕ್ಷ ತನಕ ದುಡ್ಡು ಮಾತ್ರ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅವರೆಲ್ಲ ಕ್ಲಿಯರ್ ಆಗೋ ತನಕ ನೀವು ಕಾಯಲೇಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, 5 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಇಡ್ತಾ ಇದ್ದೀರಾ ಸೇವಿಂಗ್ಸ್ ಬ್ಯಾಂಕಲ್ಲಿ ಅಂತಂದರೆ ಮಲ್ಟಿಪಲ್ ಅಕೌಂಟನ್ನು ನೀವು ಇಡುವಂಥದ್ದು ಇಂಪಾರ್ಟೆಂಟ್. ಅಥವಾ ಮಲ್ಟಿಪಲ್ ಜನದ ಹೆಸರಲ್ಲಿ ಅಕೌಂಟ್ ಮಾಡಿದ್ರೆ ಅಥವಾ ಬೇರೆ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರೆ 5 ಲಕ್ಷ ತನಕ ಅಮೌಂಟು ಸೇಫ್ ಆಗಿರುತ್ತೆ. ಅದು ಮರೆಯೋಕ್ಕೆ ಹೋಗ್ಬೋದು. ಮೊದಲು 2 ಲಕ್ಷ ಇತ್ತು, ಈಗ 2-3 ವರ್ಷದ ಹಿಂದೆ ಗೌರ್ಮೆಂಟ್ ಅದನ್ನ 5 ಲಕ್ಷ ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಟಾಟಾ ಸ್ಟೀಲಲ್ಲೂ ಕೂಡ ನೋಡಿ ಒಂದು ಆಲ್ ಟೈಮ್ ಹೈ ಹೋಗಿದೆ. ಆಲ್ ಟೈಮ್ ಹೈಯಿಂದ ಕೆಳಗಡೆ ಬಂದಿದೆ. ಸಿಕ್ಲಿಕಲ್ ಸೆಕ್ಟ್ರು ಸ್ಟೀಲ್ ಸೆಕ್ಟ್ರು, ಬಟ್ ಒಳ್ಳೆ ಗ್ರೋತ್ ಆಗಿತ್ತು. ಆ ಗ್ರೋತ್ ಆಗಿ ಈಗ ವಾಪಸ್ಸು ಟ್ರೆಂಡ್ ಲೈನ್ನ ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇದೆ. ಆ ಟ್ರೆಂಡ್ ಲೈನ್ ಸಪೋರ್ಟ್ ಬಂತು ಅಂದರೆ ಹಿಂದಿನ ರೆಸಿಸ್ಟೆನ್ಸ್ ಕೂಡ ಅಂದರೆ 160 ಈ ಲೆವೆಲೆಲ್ಲ ಬಂತು ಅಂತಂದರೆ ಹಿಂದೆ ಬಂದಿರೋಂಥ ಲೆವೆಲ್ಗಳೇ ಅದು. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ 160ನ ಟೆಸ್ಟ್ ಮಾಡೋಕ್ಕೆ ಬರುತ್ತೆ ಏನು ಕತೆ ಅಂತ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿರೋರು ಈ ಟ್ರೆಂಡ್ ಲೈನ್ ಬ್ರೇಕ್ ಆಗೋ ತನಕ ಹೋಲ್ಡ್ ಮಾಡ್ಕೊತಾನೆ ಇರ್ಬೋದು. ಅದೇ ರೀತಿಯಾಗಿ ಸಿಪ್ಲಾದಲ್ಲಿ 1500 ವೆರಿ ಇಂಪಾರ್ಟೆಂಟ್. ಇವತ್ತು 1500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆದರೆ ವೀಕ್ ಅಂತ ಓದ್ಬೋದು ಅಂತ ಮಾತಾಡಿದ್ವಿ. ಇವತ್ತು 1500ನ ಟೆಸ್ಟ್ ಮಾಡಿ ಅಲ್ಲಲ್ಲೇ ಕ್ಲೋಸಿಂಗ್ ಆಗಿದೆ. ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಈಗ ಇದು ಸಪೋರ್ಟ್ ಆಗ್ತಾ ಆಗುತ್ತೆ. 1500 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸಿಪ್ಲಾ ಮತ್ತೆ ನಾವು 1400 ಕಡೆಗೆ ಬಂದು ಟೆಸ್ಟ್ ಆಗೋದನ್ನು ನೋಡ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಫಾರ್ಮಾ ಸೆಕ್ಟ್ರಲ್ಲಿ ಸನ್ ಫಾರ್ಮನ್ನು ಕೂಡ ಆಲ್ ಟೈಮ್ ಆಗಿದೆ. ನಿಜವಾಗ್ಲೂ ಫಾರ್ಮಾ ಸೆಕ್ಟ್ರಿಂದ ದುಡ್ಡು ಆಚೆ ಹೋಗ್ತಿದೆಯಾ ಅಂತಂದರೆ ನಾವು ನೋಡ್ತಾ ಹೋಗಬೇಕು. ಬಟ್ ವಾಲ್ಯೂಮ್ ಅಂತ ನೋಡಿದ್ರೆ ವಾಲ್ಯೂಮ್ ಅನ್ನೋದು ಚೆನ್ನಾಗಂತೂ ಆಗೋ ಥರದ್ದು ಕಾಣಿಸ್ತಾ ಇದೆ. ಇಲ್ಲಿಂದ ಬೈಯಿಂಗ್ ಆಗಿತ್ತೋ ಸೆಲ್ಲಿಂಗ್ ಆಗಿತ್ತೋ ನೀವೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡಿ ಇಲ್ಲಿ ದೊಡ್ಡದಾಗಿ ಇವತ್ತು ಯಾವುದು ಕೋವಿಡ್ ಟೈಮ್ ಆದಮೇಲಿಂದ ಬಂದಿರುವಂಥದ್ದು ಮಧ್ಯದಲ್ಲಿ ಹಂತವಾಗಿ ಇಲ್ಲಿ ಬೈಯಿಂಗ್ ಆ್ಯಕ್ಟಿವಿಟಿ ಆಗಿರ್ಬೋದು. ಆದರೆ ಈ ಝೋನ್ ಹತ್ರ ಬಂದಾಗೆಲ್ಲ, ಈ ಝೋನಿಂದ ದಾಟ್ ಬಂದಾಗೆಲ್ಲ ಇಲ್ಲಿ ಮತ್ತೆ ಒಂದು ಬೈಯಿಂಗ್ ಆ್ಯಕ್ಟಿವಿಟಿ ಆಗಿದೆ. ಸೊ ಇದು ಬೈಯಿಂಗ್ ಆ್ಯಕ್ಟಿವಿಟಿ ಆಗಿದೆ ಅಂತ ಯಾಕೆ ಅನ್ಸುತ್ತೆ, ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿತ್ತು ಅಂತ. ಸೊ ಈಗ ಮತ್ತೆ ವಾಪಸ್ ಹೈ ವಾಲ್ಯೂಮ್ಗಳು ಬರ್ತಾ ಇದೆ ಅಂತಂದರೆ ಇಲ್ಲಿ ತೊಗೊಂಡವರು ಸೆಲ್ ಕೂಡ ಮಾಡ್ತಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸೊ 1500 ಅನ್ನೋದು ಸಪೋರ್ಟ್. ವಾಲ್ಯೂಮ್ ಅನ್ನೋದು ಡಿಸಿವ್ ಇಂಡಿಕೇಟರ್. ಕೆಲವರು ರೆಡ್ ಇದೆ ಅಂತಂದರೆ ಅಲ್ಲಿ ಸೆಲ್ಲಿಂಗ್ ಆಗಿದೆ ಅಂತ, ಗ್ರೀನ್ ಇದೆ ಅಂತಂದರೆ ಬೈಯಿಂಗ್ ಆಗಿದೆ ಅಂತ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊತೀವಿ. ಆ ಥರ ಅಲ್ಲ. ಅಲ್ಲಿ ರೆಡ್ ಗ್ರೀನ್ ಯಾವ ರೀತಿ ಬರುತ್ತೆ ಅಂದರೆ ನೋಡಿ, ಇವತ್ತು ದಿನ ಯಾವುದ್ರಲ್ಲಿ ಕ್ಲೋಸಿಂಗ್ ಆಗಿದೆ, ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ಅಂದರೆ ಎಲ್ಲೂ ಓಪನ್ ಆಗಿತ್ತು ಅಲ್ಲಿಗಿಂತ ಕ್ಲೋಸಿಂಗು ರೆಡ್ಡಲ್ಲಿ ಆಗಿದೆಯಾ ಅಂದರೆ ಕೆಳಗಡೆ ಆಗಿದೆಯಾ ಮೇಲ್ಗಡೆ ಆಗಿದೆಯಾ ಅನ್ನೋದ್ರ ಮೇಲೆ ಕೆಂಪು ಹಸಿರು ಅನ್ನೋದು ಡಿಸೈಡ್ ಆಗುತ್ತೆ. ಕೆಂಪು ಹಸಿರು ಹೆಂಗೆ ಗೊತ್ತಾಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇ ಲಿಸ್ಟ್ ಇದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಕೆಂಪು ಬಂದಿದೆ ಅಂತಂದರೆ ಇಲ್ಲಿ ವಾಲ್ಯೂಮ್ ಕೂಡ ಕೆಂಪು ಬಣ್ಣದಲ್ಲಿ ಬೆಳೆದಿರ್ತಾರೆ. ಹಾಗಂತ ಮಾತ್ರಕ್ಕೆ ಅಲ್ಲೆಲ್ಲ ಸೆಲ್ ಮಾಡಿದ್ದಾರೆ ಅಂತಲ್ಲ. ಹೇಗೆ ಅದಾದಮೇಲೆ ಸ್ಟಾಕಲ್ಲಿ ಯಾವ ರೀತಿ ಮೂಮೆಂಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಲೇಟಾಗೆ ಗೊತ್ತಾಗ್ತಾ ಹೋಗೋದು. ನಿಮಗೆ FIDA ಡೇಟಾ ಎಲ್ಲ ಒಂದು 3 ತಿಂಗಳು ಆದಮೇಲೆ ಬರುತ್ತೆ. ಬಟ್ ಆನ್ ಚಾರ್ಟ್ಸ್ ರಿಯಲ್ ಟೈಮಲ್ಲಿ ನಮಗೆ ಏನಾದ್ರು ಡೇಟಾ ಸಿಗುತ್ತೆ ಅಂದರೆ ವಾಲ್ಯೂಮ್ ಸಿಕ್ಕಿದೆ, ಒಂದು ದೊಡ್ಡ ಕ್ಯಾಂಡಲ್ ಮಾಡಿದೆ ಯಾವತ್ತು ಅಂದರೆ ಏನು ಮಾಡಬೇಕು, NSE ವೆಬ್ಸೈಟಿಗೆ ಹೋಗ್ಬಿಟ್ಟು ಡೆಲಿವರಿ ಪರ್ಸೆಂಟೇಜ್ ನೋಡಬೇಕು. ಡೆಲಿವರಿ ಪರ್ಸೆಂಟೇಜ್ ಒಂದು 30%ಗಿಂತ ಜಾಸ್ತಿ ಆಗಿದೆ ಅಂತಂದರೆ ಇವರು ಡಿಮ್ಯಾಂಡ್ ಖಾತೆಗೆ ತಗೊಂಡು ಹೋಗಿದ್ದಾರೆ ಅಂತಂದರೆ ಯಾರೋ ಇಲ್ಲಿ ಬೈ ಮಾಡಿದ್ದಾರೆ ಅಂತ ನಾವು ಅನ್ಕೋಬೋದು. ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ರೀತಿ ಆಗಿದೆ ಅಂತ. ಯಾಕಂತಂದರೆ ಬೈ ಮಾಡಿ ನೀವು ಡಿಮ್ಯಾಟ್ ಮಾಡಿದ್ರೆ ಮಾತ್ರ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡೋದಾದರೆ ಯಾರು ಆ ಥರ ಪೊಸಿಷನ್ನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಒಂದು ಅಸಂಪ್ಷನಲ್ಲಿ ಅಲ್ಲಿ ಬೈಯಿಂಗ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊತ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವ್ದಾದ್ರು ಸ್ಟಾಕ್ ಇದ್ದರೆ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರೆ ಅನ್ಸುತ್ತೆ, ಕೆಲವೊಂದು ಸ್ಟಾಕನ್ನು ಮರ್ತಿರ್ಬೋದು. ನಾನು ಇವತ್ತು ಸ್ವಲ್ಪ ಬಿಸಿ ಇದ್ದಾಗ ನೋಡೋಕ್ಕಾಗಿಲ್ಲ ಕಮೆಂಟ್ಸು. ನಾಳೆ ಯಾವ್ದಾದ್ರು ಪೆಂಡಿಂಗ್ ಇತ್ತು ಅಂದರೆ ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಗ್ರಾಸಿಮ್ ಅವ್ರದ್ದು ಪೇಂಟ್ಸ್ ಬಂದಿದೆ. ಗ್ರಾಸಿಮ್ ಸ್ಟಾಕ್ನ ಟ್ರ್ಯಾಕ್ ಮಾಡಬೇಕು, ಹೇಳೋದು ಮರ್ತೋದೆ. ಏಷ್ಯನ್ ಪೇಂಟ್ಸಿಗೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನೋಡ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಯಾರಾದರೂ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು HUL, ಏಷ್ಯನ್ ಪೇಂಟ್ಸು, ITC ಇಂಥ ಕಂಪ್ನಿಗಳಲ್ಲಿ ಈಗಲೂ ಕೂಡ ನೀವು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಡಿಸ್ಕ್ಲೇಮರ್, 3 ಕಂಪ್ನಿಗಳಲ್ಲಿ ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಬಟ್ ಬ್ಲೂ ಚಿಪ್ಪಲ್ಲಿ ಯಾವುದಾದ್ರೂ ವ್ಯಾಲ್ಯೂಯೇಷನ್ ಸಿಗ್ತಾರೆ ಸ್ಟಾಕು, ಈಗ 3 ಸ್ಟಾಕನ್ನು ಪಿಕ್ ಮಾಡಿ ಅಂತ ಹೇಳಿದ್ರೆ ನಾನು ಹಿಂದೂಸ್ತಾನ್ ಯೂನಿಲಿವರ್, ITC ಮತ್ತು ಏಷ್ಯನ್ ಪೇಂಟ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.